ಹೇಗ್ ಸಾಧ್ಯ? ಏನಾಯ್ತು ನೀಲ್ಕಂಠ? ಏನಾಯ್ತು? ಆದಿತ್ಯ, ಜೋರಾಗಿ ಓದು, ಎಲ್ರೂ ಕೇಳಿಸ್ಕೊಳ್ಳಿ. ದಿವಂಗತ ಶ್ರೀ ರಾಜಾರಾಮ ಮತ್ತು ದಿವಂಗತ ಗಿರಿಜಮ್ಮರವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶೇಖರ ಅಗಸ್ತ್ಯನಿಗೆ ವಿವಾಹ ನೆರವೇರಲಿದೆ. ಕಾಡು ನೋಡೋದಕ್ಕೆ ಸುಂದರವಾಗಿರುತ್ತೆ. ಕೌತುಕಗಳ ಗೂಡಾಗಿರೋದ್ರಿಂದಾನೇ ದೂರದಿಂದ ನೋಡೋರಿಗೆ ವಿಸ್ಮಯ ಅನ್ಸೋದು. ಹತ್ರ ಹೋಗಿ ಅದ್ರ ಜೊತೆಗಿದ್ದಾಗಲೇ ಗೊತ್ತಾಗೋದು ಎಷ್ಟು ಅಪಾಯ ಅಂತ. ಶಾಸ್ತ್ರಿಗಳೇ, ಈ ಅಚಾತುರ್ಯ ಹೇಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಕಾಡಿನ ಬಗ್ಗೆ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ಈ ಮದುವೆ ಬನಶಂಕರಮ್ಮ ಕೊಟ್ಟ ಮಾತು. ಆ ಮಾತನ್ನೇ ನೀವು ಮುರಿತಿದ್ದೀರಾ ಅಂದ್ರೆ? ಕಾಡಿನಲ್ಲಿರೋ ಬನಶಂಕರಮ್ಮನು ಶಾಂತವಾಗೇ ಇರ್ತಾಳೆ. ಆದ್ರೆ ಅವಳ ಮಾತಿಗೆ ವಿರೋಧ ಆಯ್ತೋ, ಅವಳ ನಿಶ್ಶಬ್ದತೆಯ ನಿಟ್ಟುಸಿರೇ ಸಾಕು ನಮ್ ಸಂಹಾರ ಆಗಕ್ಕೆ.